ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕಪ್ಪು ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಬೇರೆ ಥರನೇ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ ವೈನ್ ಕುಡಿಯೋ ಥರನೇ ಫೀಲ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಹೆಲ್ದಿಯಾದ ಜ್ಯೂಸ್ ಈ ಕಪ್ಪು ದ್ರಾಕ್ಷಿ ಹಣ್ಣು. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಹೇಗೆ ಜ್ಯೂಸ್ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಚಿಕ್ಕ ಚಿಕ್ಕ ಸಣ್ಣ ಗೊಂಚಲು ದ್ರಾಕ್ಷಿ ಹಣ್ಣನ್ನು ತಗೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ದ್ರಾಕ್ಷಿ ಹಣ್ಣಿನ ಮೇಲೆ ಯಾವ ರೀತಿಯಾಗಿ ಸ್ಪ್ರೇ ಮಾಡಿದ್ದಾರೆ, ಅಂದರೆ ಹಣ್ಣು ಕೆಡದ ರೀತಿಯಲ್ಲಿ ಈ ರೀತಿಯಾಗಿ ಸ್ಪ್ರೇನ ಮಾಡಿರ್ತಾರೆ. ನಾವು ಇದನ್ನು ಯಾವ ರೀತಿಯಾಗಿ ವಾಶ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬಿಸಿನೀರಿಗೆ ಈ ಹಣ್ಣನ್ನು ಹಾಕೋಬೇಕು. ಹಾಗೆ ಅದಕ್ಕೆ 1 ಸ್ಪೂನು ನೋಡಿಕೊಂಡು ಉಪ್ಪು ಹಾಕೋಬೇಕು. ಹಾಗೆ 5 ನಿಮಿಷ ಹಾಗೆ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಹಾಗೆ ಹಣ್ಣನ್ನು, ಯಾವುದೇ ಹಣ್ಣನ್ನಾಗಲಿ ಹಾಗೆ ತಿನ್ನಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅದರಲ್ಲಿ ಪಾಯ್ಸನ್ ಸ್ಪ್ರೇ ಮಾಡಿರ್ತಾರೆ ಹಣ್ಣು ಕೆಡದ ರೀತಿಯಲ್ಲಿ. ಹಾಗಾಗಿ ನಾವು ಹಣ್ಣನ್ನು ನೀಟಾಗಿ ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ನಾನಿಲ್ಲಿ ತೊಳೆದುಕೊಂಡು ಒಂದು ಸ್ವಲ್ಪ 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಇದನ್ನು ನಾನು ಗ್ರೈಂಡ್ ಮಾಡೋ ಬದಲು ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, ನಾನಿಲ್ಲಿ ಒಂದು ಪಾತ್ರೆಗೆ ಕೋಲ್ಡ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ತೊಳೆದಿಟ್ಕೊಂಡ ದ್ರಾಕ್ಷಿ ಹಣ್ಣನ್ನು ಒಂದೊಂದಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೆಸ್ಕೋಬೇಕು. ನೋಡಿ ಈ ರೀತಿಯಾಗಿ, ಅಂದರೆ ಆ ಸಿಪ್ಪೆ ಈ ರೀತಿಯಾಗಿ ಬಿಡಿಸ್ಕೋಬೇಕು. ಅಂದ್ರೇ ಅದು ಏನು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಅದರ ಬಣ್ಣ ಕೂಡ ಬಿಟ್ಟಿರುತ್ತೆ. ನೋಡಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಅದರ ಬಣ್ಣ ಬಿಟ್ಕೊಂಡಿದೆ ಅಂತೇಳಿ. ಬಾಯ್ಲ್ ಆಗಿದೆ. ನಾನಿಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ನೋಡಿ ಅದರ ಬೀಜ ಕೂಡ ಅಲ್ಲೇ ಉಳ್ಕೊಳ್ಳುತ್ತೆ. ಗ್ರೈಂಡ್ ಮಾಡಿದ್ರೆ ಬೀಜ ಸಮೇತನೇ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ಬೆಟರ್ ಅಂಥೇಳಿ ನಾನು ಬಾಯ್ಲ್ ಮಾಡ್ಕೊಂಡಿರೋದು. ಇವಾಗ ಇದಕ್ಕೆ ನಾನು 2 ಚಿಕ್ಕ ಟೀ ಸ್ಪೂನ್ ಶುಗರ್ನ ಹಾಕ್ಕೊಳ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಬಿಸಿ ಆರಬೇಕು. ಬಿಸಿ ಆರಿದ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ಗೆ 2 ಐಸ್ ಕ್ಯೂಬನ್ನು ಹಾಕ್ಕೊತಿದ್ದೀನಿ. ನಿಮಗೆ ಐಸ್ ಕ್ಯೂಬ್ ಬೇಡ, ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಕುಡಿತೀನಿ ಅಂತ ಹೇಳಿದ್ರೂ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಈ ಹಣ್ಣಿನ ಬಣ್ಣ ಯಾವ ರೀತಿಯಾಗಿ ನ್ಯಾಚುರಲ್ ಆದ ಕಲರ್ ಅಂತ. ತುಂಬಾ ಹೆಲ್ದಿ, ತುಂಬ ಚೆನ್ನಾಗಿರುತ್ತೆ. ಈ ಹಣ್ಣಿನ ಸೂಪರ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಮಾಡಿರೋ ಹಾಗೆ ಬಾಯ್ಲ್ ಮಾಡಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪನೇ ಕುಡಿಯುತ್ತಾ ಬಂದರೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಹಾಗೆ ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಬೊಜ್ಜು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಇ ಅಂಶವಿದ್ದು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಯೂಸ್ಫುಲ್ ಇದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ಕ್ಯಾನ್ಸರ್ ತಡೆಗಟ್ಟಲಿಕ್ಕೂ ಕೂಡ ಕಪ್ಪು ದ್ರಾಕ್ಷಿ ಹಣ್ಣು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೇಕಾದರೆ ಈ ಹಣ್ಣನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು, ಅಥವಾ ಇವತ್ತು ನಾನು ಮಾಡಿರುವ ಹಾಗೆ ಬಾಯ್ಲ್ ಮಾಡಿ ಬೇಕಾದರೂ ಕುಡಿಯಬಹುದು. ಒಟ್ಟಿನಲ್ಲಿ ಈ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಯೂಸ್ಫುಲ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಮಾಡಿರುವ ಹೆಲ್ದಿಯಾದ ಟೇಸ್ಟಿಯಾದ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್.